ಅಂಜದೆ ಅಳುತ್ತದೆ ಅಂಜದೆ ಅಳುತ್ತದೆ ಬೆಚ್ಚಗಲಿದ್ದೇನೆ ಕರಪಿಡಿದತ್ತಿಕೊಂಬ ನಮ್ಮ ಕೂಡಲ ಸಂಗಮ ದೇವಾ ಬಸವಣ್ಣನ ವಚನಗಳ ತನುವನ್ನಲ್ಲಾಡಿಸಿ ನೋಡುವ ನೊಮ್ಮೆ ಶರೀರಕ್ಕೆ ರೋಗವನ್ನು ಕೊಟ್ಟು ನೋಡ್ತಾನೆ. ಶರೀರವನ್ನು ಕಾಣ್ತಾನೆ, ಪರಮಾತ್ಮ ಬೇಕಂತಲೇ ಕಾಡ್ತಾನೆ. ಹಾಗೂ ನಾವು ತಡ್ಕೊಂಡಿದ್ವಿ, ಸಮಾಧಾನಿಯಾಗಿದ್ವಿ. ಮನವನ್ನೆಲ್ಲಾಡಿಸಿ ನೋಡುವ ನೊಮ್ಮೆ ಒಮ್ಮೆ ರೊಕ್ಕ ಕೊಟ್ಟು ನೋಡ್ತಾನೆ, ಕಸ್ಕೊಂಡು ನೋಡ್ತಾನೆ. ಹಾಗೂ ಹೆಂಗಿರ್ಬೇಕು, ಯಥಾಸ್ಥಿತಿ ಅಂತ ಇರ್ಬೇಕು. ಧನವನ್ನೆಲ್ಲಾಡಿಸಿ ನೋಡುವನೊಮ್ಮೆ ಹಿಂಗೆಲ್ಲಾ ತರ ಕಾಡಿ ಕಾಡಿ ಏನೆಲ್ಲ ಮಾಡ್ತಾನ. ಅಂಜದೆ ಅಳುಕದೆ ಬೆಚ್ಚದೆ ಇದ್ದರೆ ಯಾವುದಕ್ಕೂ ಏನು ಹಿಂದೆ ಸರಿಯಿಲ್ಲ ಅಂತಂದ್ರೆ ಅವಾಗ ಅವನ ಬಂದ ನಿನ್ನ ಕೈ ಹಿಡಿದು ಎತ್ತಿಕೊತಾನು ಕೂಡಲ ಸಂಧಾನ ಅಂತ ಹೇಳ್ತಾರೆ. ಬಸವನ ವಚನ ಅದಕ್ಕೆ ಹೋಲುವಂತಹ ಒಂದು ದಾಸರ ಪದ. ಏನೋ ಕೊಡವಾಳ ಭಗವಂತ ನಮ್ಗೇನು ಕರುಣೆ ಮಾಡುವಾಳ ಅಂತೇಳಿ ನಾವು ದುಃಖ ಪಡ್ತೀವಿ. ಆದ್ರೆ ಸ್ವಲ್ಪ ತಾಳ್ಕೋ, ಸಮಾಧಾನಿಯಾಗಿರು ಅಂತ ಹೇಳ್ತಾರೆ. ಸಾವಧಾನದಿಂದಿರು ಮನವೇ ಕೊಟ್ಟಾನು ಕೊಟ್ಟಾನು ಪರಮಾತ್ಮನನ್ನು ನಂಬು, ಭಗವಂತನ ಕೊಟ್ಟೆ ಕೊಡ್ತಾನ ಅಂತ ಹೇಳ್ತಾರೆ. ನಾವೇನ್ ಮಾಡಕತ್ತೀವಿ, ಬರೀ ನನ್ನಿಂದ ಆಗ್ತೈತಿ, ನಾನು ಎಲ್ಲ ತಪ್ಪು ನಾ ಬೆಳೆಸೀನಿ, ನೀರ್ ಹಾಸೀನಿ ಅಂತ ಹೇಳಿ ಕೂತಲ್ಲಿ ನಾವು 500-800 ಟನ್ ಬೆಳೆದ್ರು ನಾನ ಬೆಳೆದನ್ರಿ ಅಂತ ಹೇಳ್ತೀವಿ. ನೀರ್ ಬೆಳೆದ್ರು ಪುಣ್ಯಾತ್ಮ, ಸರಿಯಾದ ಸಮಯಕ್ಕೆ ಬಿಸಿಲ, ಸರಿಯಾದ ಸಮಯಕ್ಕೆ ಮಳಿ, ಸರಿಯಾದ ಸಮಯಕ್ಕೆ ಹೊರಗೆ ನೀರು ಬರ್ಲಿಲ್ಲ ಅಂದ್ರೆ ಎಲ್ಲಿ ಬೆಳಿತೀನಿ?
ಇವ್ರೇನ್ ಹೇಳಕತ್ತಾರು, ನಿನ್ನ ಸ್ಮರಣೆ ನಾಮ ಸ್ಮರಣೆ ಹೆಂಗಿರ್ಬೇಕಂತ ದೃಢ ಬೇಕು. ಶ್ರಾವಣ ಮಾಸ ಬರ್ತಂದ್ರೆ ಅಪ್ಪ ಶ್ರಾವಣ ಮಾಸ ಅನ್ನೋದು ಹನುಮಂತ ಹೇಳ್ಕೊಳ್ಳುದು, ಮಲೆ ಗುಡಿಗೆ ಹೋಗುದು. ಶ್ರಾವಣ ಮಾಸದಾಗತ್ತ ಕುಳಿದ ಹನುಮಂತ ತಿಂಗಳ ಬಾರ್ನಂಗ ಹಿಂಗಾದ್ರೆ ದೃಢ ಸ್ಮರಣೆ ಅಂತ ಇರುತ್ತೆ. ಅನ್ನಾಯ್ತು ಬೆಕ್ಕಾಡಿ ಎಲ್ಲಿ ಹೋದ್ರು ಪರಮಾತ್ಮ ಒಲೆಯಂಗಿಲ್ಲ. 12 ತಿಂಗಳ ಸ್ಮರಣೆ ಇರ್ಬೇಕಂತ ಹೇಳ್ತಾರೆ ಇವರು. ಬ್ಯಾಂಕ್ನಾಗ ಇದ್ದಂತ ರೊಕ್ಕ ಇದ್ದಂತ ಹೊಲ ಮನಿ ಆಸ್ತಿ ಆಸ್ತಿ ನಂದೇನ ನಿಂತು ಅವ್ಯಾವ ಕೈ ಮುಂದೆ ಹೇಳಕ್ ಬರೋಲ್ಲ, ಇವಾಗ ಕೈ ಕೊಡ್ತಾವ. ಒಂದು ದವಾಖಾನೆ ಬರ್ತೀನಿ ನಾನು ಬಳಿತು ನಿನಗ ಈ ಲೋಕ ಅಷ್ಟ ಅಲ್ಲ, ಈ ಲೋಕದ ಸುಖ ಅಲ್ಲ, ಪರಲೋಕ ಅಲ್ಲಿ ಸ್ವರ್ಗದಾಗೂ ಸುಖ ಕೊಡ್ತೈತಿ ಅಂತ ಹೇಳ್ತಾರೆ. ಇಹ ಪರ ಲೋಕದ ಸುಖ ಎಲ್ಲ, ಸಂಪದ ಸುಖ ಎಲ್ಲ ಕೊಡ್ತಾನಂತ.
ಕೊಟ್ಟ